welcome to Youth Education Channel with Ashwini. So students ಯಾರು ನನ್ನ ಚಾನಲ್ ನೋಡ್ತಿದ್ರೆ ಸೊ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ದೆನ್ ಕಮೆಂಟ್ ಮಾಡಿ. ಸೊ ಈ ಒಂದು ಸೆಷನಲ್ಲಿ ನಾನು ಅಂಡರ್ ಅವರೇಜ್ ಪೀರಿಯಡ್ ಮೆಥಡ್ ಅಂದರೂ ಒಂದೇ, ಶಾರ್ಟ್ಕಟ್ ಮೆಥಡ್ ಅಂದರೂ ಒಂದೇ, ಅವರೇಜ್ ಪೀರಿಯಡ್ ಮೆಥಡ್ ಅಂದರೂ ಒಂದೇ. ಓಕೆ, ಕ್ಯಾಲ್ಕುಲೇಟ್ ಅಂಡರ್ ಅವರೇಜ್ ಮೆಥಡ್ ಅಂತ ಕೊಟ್ಟರು ಅಂತ ಅಂದಾಗ ಇದೇನಪ್ಪ ಗೊತ್ತಿಲ್ಲ ಅಂತ ಅಂದ್ಕೋಬೇಡಿ. ಈ ಮೂರಲ್ಲಿ ಯಾವ್ದು ಕೇಳಿದ್ರು ಒಂದೇ ಮೆಥಡು ಇವಾಗ ನಾನು ಮಾಡಿಸೋದು. ಓಕೆನಾ, ಇದು ಮೂರು ಕೂಡ ಒಂದೇ, ಲೈಕ್ ಈ ಥರ ಡಿಫ್ರೆಂಟ್ ಆಗಿ ಕರೀತಾರೆ. ಸೊ ಪ್ಲೀಸ್ ನೋಟ್ ಇಟ್ ಗಾಯ್ಸ್. ಓಕೆ, ಸೊ ಲೆಟ್ ಸಿ ದ under average period method formula. Okay, ಕಾಣಿಸ್ತಿರ್ಬೋದು ನಿಮಗೆ. ಸ್ಟೆಪ್ 1, ಕ್ಯಾಲ್ಕುಲೇಷನ್ ಆಫ್ ಎ ಅವರೇಜ್ ಪೀರಿಯಡ್. ಓಕೆ, ಕ್ಯಾಲ್ಕುಲೇಷನ್ ಆಫ್ ಎ ಅವರೇಜ್ ಪೀರಿಯಡ್ is equal to longest period of outstanding month plus shortest period of outstanding month divided by 2. ಇದು ಸ್ಟೆಪ್ 1. ಓಕೆ, ನಾವು ಅಂಡರ್ ಪ್ರಾಡಕ್ಟ್ ಮೆಥಡ್ ಬೇರೆ, ಅಂಡರ್ ಅವರೇಜ್ ಪೀರಿಯಡ್ ಮೆಥಡ್ ಬೇರೆ. ದೇರ್ ಇಸ್ ಲಾಟ್ ಆಫ್ ಡಿಫ್ರೆಂಟ್. ಓಕೆ, ಕ್ವಶನ್ ಕ್ಲೀನಾಗಿ ನೋಡ್ಕೊಳ್ಳಿ. ಅಂಡರ್ ಪ್ರಾಡಕ್ಟ್ ಮೆಥಡ್ ಅಂದರೆ ಓನ್ಲಿ ಸ್ಟೆಪ್ ವಿಲ್ ಬಿಕಮ್ ಓನ್ಲಿ 2 steps. one step 1, another step 2. ಓಕೆ, ಟೋಟಲ್ ಪ್ರಾಡಕ್ಟ್ ಆ್ಯಂಡ್ ಕ್ಯಾಲ್ಕುಲೇಟಿಂಗ್ ಆಫ್ ದ ಇಂಟ್ರೆಸ್ಟ್ ಆಫ್ ಡ್ರಾಯಿಂಗ್ಸ್. ಓಕೆ, ಯಾವಾಗ ಅಂಡರ್ ಅವರೇಜ್ ಪೀರಿಯಡ್ ಮೆಥಡ್ ಅಥವಾ ಅವರೇಜ್ ಪೀರಿಯಡ್ ಮೆಥಡ್ ಅಥವಾ ಶಾರ್ಟ್ಕಟ್ ಮೆಥಡ್ ಅಂತ ಯಾವಾಗ ಕೇಳ್ತಾರೋ ಇಟ್ ಕ್ಯಾರೀಸ್ 3 ಮೆಥಡ್ಸ್. ಸ್ಟೆಪ್ 1, ದೆನ್ ಸ್ಟೆಪ್ 2, ದೆನ್ ದ ಸ್ಟೆಪ್ 3. ಓಕೆ, ಇದು ಮೇ ಬಿ ಇದಕ್ಕೂ ಮತ್ತು ಅಂಡರ್ ಪ್ರಾಡಕ್ಟ್ ಮೆಥಡು ಅಂಡರ್ ಅವರೇಜ್ ಪೀರಿಯಡ್ ಮೆಥಡಿಗೂ ಸ್ವಲ್ಪ ಕಾಂಪಿಟೇಷನ್ ಲೆವೆಲ್ ಕಡಿಮೆ. ಬಿಕಾಸ್ ಎಲ್ಲ ಕ್ವಶನ್ ಪೇಪರಲ್ಲಿ ನೋಡಿದರೆ ಮೇಜರ್ ಕ್ವಶನ್ ಪೇಪರ್ಸಲ್ಲಿ ಅಂಡರ್ ಪ್ರಾಡಕ್ಟ್ ಮೆಥಡೇ ಜಾಸ್ತಿ ಕೇಳಿರುವಂಥದ್ದು. ಇದು ಸಮ್ಟೈಮ್ಸ್ ಹೇಳೋಕ್ಕಾಗಲ್ಲ, ಇದು ಕೂಡ ಪ್ರಾಕ್ಟೀಸ್ ಆಗಿರ್ಬೇಕು ನೀವು. ಓಕೆನಾ, ಇದು 1% ಅಷ್ಟೇ ಕೊಡಲ್ಲ ಅಂತ ಅನ್ನೋದಕ್ಕಾಗೋದು, ಇನ್ನು 98% ಇದು ಕೊಡೋ ಚಾನ್ಸಸ್ ಕೂಡ ಇದೆ. ಸೊ ಕ್ಲೀನಾಗಿ ಅರ್ಥ ಮಾಡ್ಕೊಳ್ಳಿ. ಓಕೆ, ಸೊ ಇಲ್ಲಿ ನೆಕ್ಸ್ಟು ಇದು ಕಾಣ್ತಿರ್ಬೋದು. ಟೇಕ್ ಎ ಸ್ಕ್ರೀನ್ ಶಾಟ್ ಆ್ಯಂಡ್ ರೈಟ್. Okay, write it like a key points. It's very important. Okay, take a screenshot and write it. Okay, next step 2 ಅಲ್ಲಿ ಹೇಳಬೇಕಂದ್ರೆ ಕ್ಯಾಲ್ಕುಲೇಷನ್ ಆಫ್ ಎ ಟೋಟಲ್ ಡ್ರಾಯಿಂಗ್ಸ್ is equal to amount of drawings into period. Step 3, ಕ್ಯಾಲ್ಕುಲೇಷನ್ ಆಫ್ ಎ interest is equal to total drawings into rate into average period into 1/12. ಓಕೆ, ಸೊ ಇಲ್ಲಿ ಹೇಳಬೇಕು ಅಂದರೆ ಇದೇನು ಚಾರ್ಟ್ ಅಂತ ಅಂದರೆ ಬಿಗಿನಿಂಗ್ ಆಫ್ ಎವ್ರಿ ಮಂತ್ ಅಂತ ಕ್ವಶನಲ್ಲಿ ಬರುತ್ತೆ. ಬಿಗಿನಿಂಗ್ ಆಫ್ ಎವ್ರಿ ಮಂತ್ ಅಂತ ಕೇಳಿದರೆ ಸ್ಟಾರ್ಟಿಂಗ್ ಇಲ್ಲಿ ಚಿಕ್ಕದಾಗ ನಾನು ನಿಮಗೆ ಒಂದು ಹೇಳ್ಕೊಡ್ತೀನಿ ನೋಡ್ರಿ. ಬಿಗಿನಿಂಗ್ ಅಂತ ಕೊಟ್ಟರು ಅಂದರೆ ಬಿಗಿನಿಂಗ್ ಅಂತ ಕೊಟ್ಟರು ಅಂದರೆ ಏನಂತ ಬರೀರಿ, 1 ಅಂತ ತೋರಿಸ್ಕೊಳ್ಳಿ. 1 ಅಂತ ನೆನ್ಪಿಟ್ಕೋಬೇಕು. ಬಿಗಿನಿಂಗ್ ಅಂತ ಕೇಳಿದ್ರೆ 1. ಓಕೆ, ಮಿಡಲ್ ಕೇಳಿದ್ರು ಅಂದ್ಕೊಳ್ಳಿ. ಮಿಡಲ್ ಆಫ್ ದ ಇಯರ್, ಮಿಡಲ್ ಆಫ್ ದ ಮಂತ್ ಕೇಳಿದ್ರು ಅಂದರೆ ನೆನ್ಪಿಟ್ಕೋಬೇಕಾಗಿರೋದು ನೀವೇನು, ಮಿಡಲ್ ಕೇಳಿದ್ರು ಅಂತ ಅಂದರೆ ನೆನ್ಪಿಟ್ಕೊಳ್ಳಿ ಇದು 0.5. ಓಕೆ, ನೆಕ್ಸ್ಟು ಇನ್ನೊಂದೇನು ಫುಲ್ ಲಾಸ್ಟು ಅಥವಾ ಎಂಡಿಂಗು, ಇಯರ್ ಎಂಡಿಂಗು ಅಂತ ಕೇಳಿದ್ರು ಅಂದರೆ ನೆನ್ಪಿಟ್ಕೊಳ್ಳಿ 0. ಇದನ್ನಷ್ಟೇ ನೆನ್ಪಿಟ್ಕೊಳ್ಳಿ. ಬಿಗಿನಿಂಗ್ ಅಂತ ಕೇಳಿದರೆ 1, ಮಿಡಲ್ ಅಂತ ಕೇಳಿದರೆ 0.5, ಲಾಸ್ಟ್ ಎಂಡಿಂಗ್ ಅಂತ ಕೇಳಿದರೆ 0. ಇದು ಮೇಯ್ನ್, ಈ 3 ನೆನ್ಪಿಟ್ಕೊಳ್ರಿ. ಆಯಿತಾ, ಈ ಚಾರ್ಟು ಬರ್ಕೊಳ್ಳಿ, ಬಟ್ ಜಾಸ್ತಿ ಇದು ನೋಡ್ಕೊಳಕ್ಕೆ ಹೋಗ್ಬೇಡ್ರಿ. ಇದು ಮೇನ್ ಥಿಂಗ್, ಇದನ್ನು ಬರ್ಕೊಳ್ಳಿ. ಯಾಕಂದರೆ ಇದು ವರ್ಕ್ ಆಗೋದು ಓನ್ಲಿ ಫಾರ್ ದ ಅಂಡರ್ ಅವರೇಜ್ ಪೀರಿಯಡ್ ಮೆಥಡಲ್ಲಿ ಮಾತ್ರ. ಓಕೆ, ಕನ್ಫ್ಯೂಸ್ ಆಗಬೇಡಿ. ದೇರ್ ಇಸ್ ಅ ಲಾಟ್ ಆಫ್ ಡಿಫ್ರೆಂಟ್ ಬಿಟ್ವೀನ್ ದ ಅಂಡರ್ ಪ್ರಾಡಕ್ಟ್ ಮೆಥಡ್ ದೆನ್ ದ ಅಂಡರ್ ಅವರೇಜ್ ಪೀರಿಯಡ್ ಮೆಥಡ್. ಓಕೆ, ಟೇಕ್ ಎ ಸ್ಕ್ರೀನ್ ಶಾಟ್ ಆ್ಯಂಡ್ ರೈಟ್ ಇಟ್ ವೆಲ್. come to the problems. First one problem ಏನಿದೆ, ರವಿಶಂಕರ್ ಆ್ಯಂಡ್ ಉದಯಶಂಕರ್ ಆರ್ ಪಾರ್ಟ್ನರ್ಸ್ ಶೇರಿಂಗ್ ಪ್ರಾಫಿಟ್ ಆ್ಯಂಡ್ ಲಾಸ್ ಇನ್ ದ ರೇಷಿಯೋ ಆಫ್ 2:1. ನೆನ್ಪಿಟ್ಕೊಳ್ಳಿ, ಅಂಡರ್ ಪ್ರಾಡಕ್ಟ್ ಮೆಥಡಲ್ಲಿ ಆಗಿರ್ಬೋದು, ಅಂಡರ್ ಅವರೇಜ್ ಪೀರಿಯಡ್ ಮೆಥಡಲ್ಲಿ ಆಗಿರ್ಬೋದು, ರೇಷಿಯೋ ಕಡೆ ಗಮನನೇ ಹರಿಸ್ಬೇಡಿ. ಅದು ಕನ್ಫ್ಯೂಸ್ ಆಗೋಕ್ಕಂತ ಕೊಟ್ಟಿರ್ತಾರೆ ಇದೇನು ಅಂದ್ಬಿಟ್ಟು ಅದನ್ನು ಬಿಟ್ಟಾಕ್ರಿ. ನೆಕ್ಸ್ಟ್, ಉದಯಶಂಕರ್ withdrawn ₹1,000 at the beginning of every month of year ending of 30 September 2013. Calculate the interest on the Udaya Shankar drawings of 8% per annum under average period method. Okay.
ಈ ಥರ ಕೊಟ್ಟಿದ್ದಾರೆ. ರವಿಶಂಕರ್ ಮತ್ತು ಉದಯಶಂಕರ್ ಇಬ್ಬರು ಪಾರ್ಟ್ನರ್ಸ್ ಅಂತೆ. ಅವ್ರು ಶೇರಿಂಗ್ ಪ್ರಾಫಿಟ್ ಆ್ಯಂಡ್ ರೇಷಿಯೋನ ಅವರು 2:1 ಮಾಡ್ಕೊತಿದ್ರು. ದಟ್ಸ್ ಲೀವ್ ಇಟ್. ಸೊ ಇಲ್ಲಿಗೆ ಬನ್ನಿ. ಉದಯಶಂಕರ್ ಏನು ಮಾಡಿದ್ದಾರೆ, ಯಾವಾಗ ನೋಡಿದ್ರು $1,000 ಯಾವಾಗ ನೋಡಿದ್ರು ಬಿಗಿನಿಂಗ್ ಆಫ್ ಎವ್ರಿ ಮಂತ್, ಎವ್ರಿ ಮಂತ್ ಬಿಗಿನಿಂಗ್ ಆಫ್ ಎವ್ರಿ ಮಂತಲ್ಲೂ ಏನು ಮಾಡಿದ್ದಾರೆ, ಅವರು ಡ್ರಾ ಮಾಡ್ಕೊಂಡಿದ್ದಾರೆ $1,000 ಬಿಗಿನಿಂಗ್ ಆಫ್ ಎವ್ರಿ ಮಂತಲ್ಲೂ ಕೂಡ ಡ್ರಾ ಮಾಡ್ಕೊಂಡಿದ್ದಾರೆ. ಸೊ ಎಲ್ಲಿವರೆಗೂ ಡ್ರಾ ಮಾಡ್ಕೊಂಡಿದ್ದಾರೆ, ಅಂದರೆ 9 ಮೀನ್ಸ್ ಸೆಪ್ಟೆಂಬರ್ವರೆಗೂ ಏನು ಮಾಡಿದ್ದಾರೆ, ಎವ್ರಿ ಮಂತು ಕೂಡ ಅವ್ರು ಏನು ಮಾಡಿದ್ದಾರೆ $1,000 ಡ್ರಾ ಮಾಡ್ಕೊಂಡಿದ್ದಾರೆ. ಇದು ಇಂಪಾರ್ಟೆಂಟ್, ಎಲ್ಲಿಗೆ ಎಂಡ್ ಆಗಿದೆ ಅದನ್ನು ನೋಡ್ಕೊಳ್ಳಿ. ಓಕೆನಾ. ಇವಾಗ ನಾವು ಏನು ಮಾಡಬೇಕು, ಫಾರ್ಮುಲಾ ಹಾಕಿ ಸ್ಟಾರ್ಟ್ ಮಾಡಬೇಕು. ಬನ್ನಿ ಹೇಳ್ಕೊಡ್ತೀನಿ. ಓಕೆ, ಆನ್ಸರ್. ಸೊ ಕ್ವಶನ್ ನಿಮಗೆ ಸ್ಕ್ರೀನಲ್ಲಿ ಮೇಲೆ ಕಾಣ್ತಿದೆ. ಸೊ ಆನ್ಸರು ಫಸ್ಟು ಸ್ಟೆಪ್ 1 ಆಲ್ರೆಡಿ ನಾನು ಫಾರ್ಮುಲಾದಲ್ಲಿ ಹೇಳಿದ್ನಲ್ಲ, ಅದೇ ಥರ ರೀತಿ ಸ್ಟಾರ್ಟ್ ಮಾಡಬೇಕು ನೀವು. ಸ್ಟೆಪ್ 1 ಏನು, ಕ್ಯಾಲ್ಕುಲೇಷನ್ ಆಫ್ average period. Okay, so next, average period is equal to longest period outstanding month plus shortest period outstanding month divided by 2. ಓಕೆ, ಇದು ಫಾರ್ಮುಲಾ. ಓಕೆ, ಇವಾಗ ಏನು ಮಾಡಬೇಕು, ನಾವು ಆ ಕ್ವಶನ್ ಏನು ಅಂತ ಅರ್ಥ ಮಾಡ್ಕೊಂಡು ಲಾಂಗೆಸ್ಟ್ ಮತ್ತು ಶಾರ್ಟೆಸ್ಟ್ ನೋಡ್ಕೋಬೇಕು. ಈಗ ನಿಮಗೊಂದು ಗೊತ್ತಾಗಿದೆ. ಆ ಕ್ವಶನಲ್ಲಿ ನಾನು ನಿಮಗೆ ಹೇಳೋಕ್ಕಿಂತ ಮುಂಚೆ ನನಗೊಂದು ಟೇಬಲ್ ತೋರಿಸಿದೆ, ಕರೆಕ್ಟಾ? ಸೊ ಅದರಲ್ಲಿ ಕೂಡ ಒಂದು ಶಾರ್ಟಾಗಿ ಬರ್ತದೆ. ಬಿಗಿನಿಂಗ್ ಅಂತ ಹೇಳಿದರೆ 1, ಮಿಡಲ್ ಅಂತ ಹೇಳಿ 0.5, ಲಾಸ್ಟ್ ಅಥವಾ ಎಂಡಿಂಗ್ ಅಂತ ಹೇಳಿದ್ರು ಅಂದರೆ 0. ಈ ಒಂದು ಕ್ವಶನಲ್ಲಿ ಏನಂತ ಇದೆ, ಬಿಗಿನಿಂಗ್ ಆಫ್ ಈವನ್ ಮಂತ್ ಮೀನ್ಸ್ ಆಫ್ ಇಯರ್ ಅಂತ ನೋಡೋಕೆ ಹೋಗಬೇಡಿ ನೀವು. ಓಕೆ, ಈ ಸ್ಟಾರ್ಟಿಂಗ್ ಏನಿದೆ ಬಿಗಿನಿಂಗ್ ಆಫ್ ಎವ್ರಿ ಮಂತ್ ಅಂತ, ಎವ್ರಿ ಮಂತ್ ಅನ್ನೋದನ್ನ ನೀವು ನೋಡಬೇಕಾಗಿರೋದು. ಓಕೆ, ಬಿಗಿನಿಂಗ್ ಆಫ್ ಎವ್ರಿ ಮಂತ್ ಅಂತ ಇದೆ. ಬಿಗಿನಿಂಗ್ ಆಫ್ ಎವ್ರಿ ಮಂತ್ ಅಂತ ಬಂತು ಅಂತ ಏನು ಹೇಳಿದ್ದೀನಿ, 1 ನೆನ್ಪಿಟ್ಕೊಳ್ಳಿ, 1. ಓಕೆ, ಸೊ ಇವಾಗ ಏನು ಮಾಡಬೇಕು ಅಂತಂದರೆ, ಈಗ 1,000 ಓಕೆ, ಸ್ಟಾರ್ಟಿಂಗ್ ಬಿಗಿನಿಂಗ್ ಆಫ್ ಎವ್ರಿ ಮಂತ್ ಅಂದರೆ ಸ್ಟಾರ್ಟ್ ಆಗೋದೇ ಏಪ್ರಿಲಿಂದ. ಅವ್ರು ಯಾವಾಗ ಏನು ಮಾಡಿದ್ದಾರೆ, ಸೆಪ್ಟೆಂಬರ್ ಮೀನ್ಸ್ 9ವರೆಗೂ. ಇವಾಗ ನಾವು ಬಿಗಿನಿಂಗ್ ಆಫ್ ಎವ್ರಿ ಮಂತ್ ಅಂತಂದರೆ ಬಿಗಿನಿಂಗ್ ಆಫ್ ಎವ್ರಿ ಮಂತ್ ಅಲ್ಲೂ ಕೂಡ ಅವರು ಸ್ಟಾರ್ಟ್ ಮಾಡ್ಕೊಂಡಿದ್ದಾರೆ ಅಂತ ಅರ್ಥ. ಬಿಗಿನಿಂಗ್ ಅಂತಂದರೆ 1 ಅಂತಲೇ ಇರುತ್ತೆ. ಈಗ ಬಿಗಿನಿಂಗ್ ಅಂತ ಇತ್ತು ಅಂದರೆ ಬಿಗಿನಿಂಗ್ ಆಫ್ ಎವ್ರಿ ಮಂತ್ ಅಂತ ಅಂದರೆ ನಮ್ಗೆ ಸ್ಟಾರ್ಟ್ ಆಗೋದೇ 1/4/2000 ಮೀನ್ಸ್ 13 ಅಂತ ಇದೆ ಅಲ್ಲಿ. ಸೊ ಅದಕ್ಕೆ ಸ್ಟಾರ್ಟ್ ಆಗೋದೇ ಇಲ್ಲಿಂದ. ಓಕೆನಾ. ಅವ್ರು ಎಲ್ಲಿಗೆ ಸ್ಟಾಪ್ ಮಾಡಿದ್ದಾರೆ, ಸೆಪ್ಟೆಂಬರ್ 2013ವರೆಗೂ. ಸೊ ಇಲ್ಲಿಂದ ಇಲ್ಲಿವರೆಗೂ 1,000 ರೂಪೀಸ್ನ ವಿತ್ಡ್ರಾನ ಮಾಡ್ಕೊಂಡಿದ್ದಾರೆ ಇವರು. ಸೊ ಇಲ್ಲಿಂದ ಇವರು ಕ್ಯಾಲ್ಕುಲೇಟ್ ಮಾಡಬೇಕು. ಈಗ ಎಣಿಸ್ತಾ ಹೋಗ್ಬೇಕು. ಈಗ ಬಿಗಿನಿಂಗ್ ಅಂತ ಹೇಳಿದಾರಲ್ವಾ, ಸೊ 1ಇಂದ ಹಿಡಿದು ಬಿಗಿನಿಂಗ್ ಆಫ್ ಎವ್ರಿ ಮಂತ್ ಅಂತ ಹೇಳಿದಾರಲ್ವಾ. ಓಕೆ, ಸೊ ಈಗ ನಾವು 4ಇಂದ ಹಿಡಿದು 9ವರೆಗೂ ಕೌಂಟ್ ಮಾಡಬೇಕು. ನೀವು ಕೇಳ್ಬೋದು, ಇಲ್ಲಿ 30 ಅಂತ ಇದೆ ಅಲ್ವಾ, ಕೌಂಟ್ ಮಾಡೋ ಹಾಗೆ ಇಲ್ಲ ಅಲ್ವಾ, ಈ ಮಂತ್ ತೊಗೊಳೋ ಹಾಗಿಲ್ಲ ಇಲ್ಲ ಅಲ್ವಾ ಅಂತ ಅಂದ್ಬಿಟ್ಟು. ಆ ಥರ ಯಾರಿಗಾರ ಡೌಟ್ ಬಂದಿತ್ತು ಅಂತ ಅಂದರೆ ಮೀನ್ಸ್ ಡೌಟ್ ಮಾಡ್ಕೋಬೇಡಿ. ಬಿಕಾಸ್ ಆಫ್ ಎವ್ರಿ ಮಂತ್ ಅಂತ ಹೇಳಿದ್ದಾರೆ, ಬಟ್ ಇಲ್ಲಿಗೆ ಸ್ಟಾಪ್ ಆಗಿದೆ ಅಂತ ಹೇಳಿದ್ದಾರೆ, 30ಗೆ ಸ್ಟಾಪ್ ಆಗಿದೆ ಅಂತ ಹೇಳಿಲ್ಲ ಅವರು. ಓಕೆನಾ. ಸೊ 4ಇಂದ ಹಿಡಿದು 9ವರೆಗೂ ಕೌಂಟ್ ಮಾಡಬೇಕು. ಕಮಾನ್, 4, 5, 6, 7, 8 ದೆನ್ 9. ಸೊ ಎಷ್ಟಾಯಿತು, 6 ಮಂತ್ಸ್ ಆಯಿತು. ಓಕೆನಾ. ಸೊ ಅರ್ಥ ಆಗ್ತಿದೆಯಾ. ಸೊ ಇಲ್ಲಿಂದ ಹಿಡಿದು ಇಲ್ಲಿವರೆಗೂ, ಯಾಕೆ ಬಿಗಿನಿಂಗ್ ಅಂತ ಹೇಳಿದೆ, ಸ್ಟಾರ್ಟಿಂಗ್ ಅಂತ ಹೇಳಿದ್ದಾರೆ. ಅಂದರೆ ಇವ್ರು 30 ಅಂತ ಕೊಟ್ಟಿದ್ರು ಕೂಡ ಅವರು ಯಾರು ಉದಯಶಂಕರ್ ಅವರು 1,000 ರೂಪೀಸ್ನ ಸ್ಟಾರ್ಟಿಂಗ್ ಮಂತಲ್ಲೇ ಮೀನ್ಸ್ ಸ್ಟಾರ್ಟಿಂಗ್ ಡೇಟಲ್ಲೇ ಅವರು 1ನೇ ತಾರೀಕಿಗೆ ಅವ್ರು ಏನು ಮಾಡಿದ್ರು, $1,000 ವಿತ್ಡ್ರಾನ ಮಾಡಿರ್ತಾರೆ. ಓಕೆ, ಸೊ ಇವಾಗ ನಾವು ಲಾಂಗೆಸ್ಟ್ ಪೀರಿಯಡ್, ಇವಾಗ ಎಷ್ಟು ಕೌಂಟ್ ಮಾಡಿದ್ವಲ್ಲ ಅದನ್ನು ಲಾಂಗೆಸ್ಟ್ ಪೀರಿಯಡ್ ಅಂತ ಹೇಳಿ ಕರೀತೇವೆ. 6 ಪ್ಲಸ್ ಅದೇ ನಾನೊಂದು ಶಾರ್ಟ್ಕಟ್ ಮೆಥಡ್ ಹೇಳ್ಕೊಟ್ಟಿದ್ದೀನಿ ನೋಡಿ ನಿಮಗೆ. ಬಿಗಿನಿಂಗ್ ಅಂದರೆ 1, ಮಿಡಲ್ ಅಂದರೆ 0.5 ಮೀನ್ಸ್ ಎಂಡಿಂಗ್ ಅಂದರೆ 0 ಅಂತ. ಈಗ ಬಿಗಿನಿಂಗ್ ಅಂತ ಇದೆ ಕ್ವಶನಲ್ಲಿ. ಸೊ 1 ಡಿವೈಡೆಡ್ ಬೈ ಏನಿದೆ 2. ಸೊ 6 + 1 ಎಷ್ಟು, 7. ಸೊ 7 ಡಿವೈಡೆಡ್ ಬೈ 2 ಆನ್ಸರ್ ಎಷ್ಟಾಗುತ್ತೆ, ಈಸ್ ಈಕ್ವಲ್ ಟು 3.5. ಓಕೆ, 3.5. ಸೊ ಇಷ್ಟು ಬಂದಿದ್ಯಾ, ಅರ್ಥ ಆಗ್ತಿದೆನಾ. ಓಕೆ, ಸೊ ನೆಕ್ಸ್ಟ್ ಸ್ಟೆಪ್ 2. Calculation
of total drawings, okay, total drawings is equal to amount of drawings into period. Okay, ಇಲ್ಲಿ ಅಮೌಂಟ್ ಆಫ್ ಡ್ರಾಯಿಂಗ್ಸ್ ಅಂತಾರೆ. ಎಷ್ಟು ಅಮೌಂಟ್ ಆಫ್ ಡ್ರಾಯಿಂಗ್ಸ್ ಅಲ್ಲಿ ಕ್ವಶನಲ್ಲಿ ಕಾಣ್ತಿರ್ಬೋದು. ಎಷ್ಟು ಅಮೌಂಟ್ ಆಫ್ ಡ್ರಾಯಿಂಗ್ಸ್ ಉದಯಶಂಕರ್ ಡ್ರಾ ಮಾಡ್ಕೊತಿದ್ದು 1,000 ರೂಪಾಯಿ ಆಯಿತಾ. ಇಂಟು ಪೀರಿಯಡ್ ಎಷ್ಟು ಇವಾಗ ಇಷ್ಟಿದೆ, ಇಲ್ಲಿ 6 ಇದೆ. ಎಷ್ಟು ಇವಾಗ ಕೌಂಟ್ ಮಾಡಿದಾಗ ಎಷ್ಟು ಬಂತು, 6. ಸೊ 1000 ಇಂಟು 6, ಸೊ ಆನ್ಸರ್ ಈಸ್ 6000. ಸೊ ಇಲ್ಲಿ ಬರ್ಕೋಬೇಕಿಲ್ಲ ನಾವು, ಟೋಟಲ್ ಡ್ರಾಯಿಂಗ್ಸ್ ಇಸ್ ಈಕ್ವಲ್ ಟು 6000. ಓಕೆ, total drawings is equal to 6000. Okay, then the step 3 is there. Okay, calculation of interest on drawings. Calculation of interest on drawings. So ivaga interest is equal to total drawings into rate into average period into 1/12. ಸೊ ಇದಿಷ್ಟು ಒಂದು, ಓಕೆನಾ, ಒಂದೇ ಫಾರ್ಮುಲಾ. ಸೊ ಇವಾಗ ನಾವು ಟೋಟಲ್ ಡ್ರಾಯಿಂಗ್ಸ್ ಎಷ್ಟು, ಟೋಟಲ್ ಡ್ರಾಯಿಂಗ್ಸ್ ಇಲ್ಲಿ ಬಂದಿದೆ ಅಲ್ಲ ನಮಗೆ. ಸೊ ಇಲ್ಲಿ ನಿಮಗೆ ಕಾಣ್ತಿರ್ಬೋದು, ಇಲ್ಲಿ 6000 ಅಂತ ಇದೆ ಅಲ್ಲ. ಸೊ ಟೋಟಲ್ ಡ್ರಾಯಿಂಗ್ಸ್ ಅಂತ ಅಂದರೆ, ಸೊ 6000 ಇಂಟು ರೇಟ್ ಎಷ್ಟು ಅಂತ ಕೊಟ್ಟಿದ್ದಾರೆ. ಸೊ ರೇಟು 8% ಕೊಟ್ಟಿದ್ದಾರೆ ರೇಟು. ಸೊ 8 ಡಿವೈಡೆಡ್ ಬೈ 100 ಇಂಟು ಅವರೇಜ್ ಪೀರಿಯಡ್. ಓಕೆ, ಅವರೇಜ್ ಪೀರಿಯಡ್ ಎಷ್ಟಿದೆ, ಅವರೇಜ್ ಪೀರಿಯಡ್ ಆನ್ಸರ್ ಇಲ್ಲಿ ಬಂದಿದೆ 3.5. ಸೊ ಇದನ್ನು ನಾವಿಲ್ಲಿ 3.5 ಅಂತ ಓದ್ತಿದ್ವಿ. ಸೊ ನೆಕ್ಸ್ಟು 1/12. ಸೊ ಇದಿಷ್ಟು ಒಂದೇ ಸತಿ ಕ್ಯಾಲ್ಕುಲೇಟ್ ಟೈಪ್ ಮಾಡಿ. ಸೊ ಆನ್ಸರು 140. ಸೊ ನೀವಿಲ್ಲಿ ಸೆಂಟೆನ್ಸ್ ಬರಿಬೇಕಾಗತ್ತೆ. ಓಕೆ, ಏನಂತ ಬರೀತೀರಾ, ಸೊ ಇಂಟ್ರೆಸ್ಟ್ ಆನ್ ಉದಯಶಂಕರ್ drawing is is 140. Okay, 140. Okay, 140. So please note it the answer. ಸೊ ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿತ್ತು ಅಂದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ದೆನ್ ಕಮೆಂಟ್ ಮಾಡಿ, ಶೇರ್ ವಿತ್ ಯುವರ್ ಫ್ರೆಂಡ್ಸ್. ಓಕೆ, ಪ್ಲೀಸ್ ಲೈಕ್ ಮಾಡಿ. ಓಕೆ, ಏನೋ ಡೌಟ್ಸ್ ಇತ್ತು ಅಂದರೆ ಕಮೆಂಟ್ ಮಾಡಿ. ಸೊ ವೇಟ್ ಫಾರ್ ನೆಕ್ಸ್ಟ್ ವಿಡಿಯೋ. ಥ್ಯಾಂಕ್ ಯು.